ಅಡಿ ಭರ್ತಿಯಾಗಿದೆ ಮಂಡ್ಯದ ಕನ್ನಂಬಾಡಿ. ಮಂಡ್ಯ ಭಾಗದ ರೈತರಿಗೆ ಖುಷಿಯ ವಿಚಾರ ಇದು. 100 ಅಡಿ ತುಂಬಿದೆ ಹಳೆ ಮೈಸೂರು ಭಾಗದ ಜೀವನಾಡಿ ಕನ್ನಂಬಾಡಿ ಕಟ್ಟೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆ ಆಗಿದೆ. ಕೆಆರ್ಎಸ್ ಡ್ಯಾಂಗೆ ಭಾರೀ ಪ್ರಮಾಣದ ಒಳಹರಿವು ಹರಿದು ಬಂದಿದೆ. 4 ದಿನಕ್ಕೆ 11 ಅಡಿ ಭರ್ತಿಯಾಗಿದೆ ಕೆಆರ್ಎಸ್ ಜಲಾಶಯ. ದಿನೇ ದಿನೇ ಡ್ಯಾಂನ ನೀರಿನ ಮಟ್ಟ ಏರಿಕೆ ಆಗ್ತಾ ಇದೆ. ರೈತರಲ್ಲಿ ಸಂತಸ ಕೂಡ ಏರಿಕೆ ಆಗ್ತಾ ಇದೆ. ಸೊ ಹೇಗಿದೆ ಹಾಗಾದ್ರೆ ಒಳಹರಿವು ಎಷ್ಟಿದೆ, ಪೂರ್ತಿ ತುಂಬಿದ್ರೆ ಯಾವಾಗ ತುಂಬಬಹುದು, ಏನೆಲ್ಲ ಡೀಟೇಲ್ಸ್ ಇದೆ ಈ ಕೆಆರ್ಎಸ್ ಡ್ಯಾಂನ ಇವತ್ತಿನ ಪ್ರಸಕ್ತ ಪರಿಸ್ಥಿತಿಯ ಕುರಿತಾಗಿ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಕೆಲವು ದಿನಗಳಿಂದ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆ ಆಗ್ತಾ ಇದೆ. ಹೀಗಾಗಿ ಹಳೆ ಮೈಸೂರು ಭಾಗದ ಜೀವನಾಡಿ ಕೆಆರ್ಎಸ್ ಅಣೆಕಟ್ಟೆಗೆ ಜೀವ ಕಳೆ ಬಂದಿದೆ. ಮೇ ಅಂತ್ಯದಲ್ಲೇ ಕೆಆರ್ಎಸ್ ಡ್ಯಾಂ 100 ಅಡಿ ಭರ್ತಿಯಾಗಿದೆ. ಇದು ಮಂಡ್ಯ ಜಿಲ್ಲೆಯ ರೈತರ ಸಂಭ್ರಮಕ್ಕೆ ಕಾರಣ ಆಗಿದೆ. ಸದ್ಯ ನಾನು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಡ್ಯಾಂ ಹಿನ್ನೀರಿನಲ್ಲಿದ್ದೀನಿ. ದೃಶ್ಯದಲ್ಲಿ ಗಮನಿಸಬಹುದು, ಕೆಆರ್ಎಸ್ ಅಣೆಕಟ್ಟೆ 100 ಅಡಿ ಭರ್ತಿಯಾಗಿದೆ. 124.80 ಅಡಿ ಗರಿಷ್ಠ ಮಟ್ಟ ಹೊಂದಿರುವಂತಹ ಕೆಆರ್ಎಸ್ ಡ್ಯಾಂ ಈಗ 100 ಅಡಿ ಭರ್ತಿಯಾಗಿರುವಂತದ್ದು. ಕಳೆದ ಕೆಲವು ದಿನಗಳಿಂದ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆ ಆಗ್ತಾ ಇದೆ. ಹಾಗಾಗಿ ಒಳ ಹರಿವಿನ ಪ್ರಮಾಣವು ಕೂಡ ಹೆಚ್ಚಾಗಿರುವಂತದ್ದು. ಭಾರಿ ಪ್ರಮಾಣದ ಒಳ ಹರಿವು ಬರ್ತಾ ಇರೋದ್ರಿಂದ ಕೆಆರ್ಎಸ್ ನೀರಿನ ಮಟ್ಟದಲ್ಲಿ ಗಣನೀಯವಾಗಿ ಏರಿಕೆ ಆಗ್ತಾ ಇರುವಂತದ್ದು. ಕಳೆದ 4 ದಿನಗಳ ಹಿಂದಷ್ಟೇ 89 ಅಡಿಗೆ ನೀರಿನ ಮಟ್ಟ ಕುಸಿದಿತ್ತು. ಇದರಿಂದಾಗಿ ಸಹಜವಾಗಿ ಹಳೆ ಮೈಸೂರು ಭಾಗದ ಜನರಲ್ಲಿ ಆತಂಕ ಶುರುವಾಗಿತ್ತು. ಒಂದು ಕಡೆ ಕೃಷಿಗೆ ನೀರು ಸಿಗ್ತದ ಅನ್ನೋ ಒಂದು ಆತಂಕ ರೈತರಲ್ಲಿ ಮನೆ ಮಾಡಿದ್ರೆ, ಮತ್ತೊಂದು ಕಡೆ ಬೆಂಗಳೂರು ಸೇರಿದಂತೆ ಕಾವೇರಿ ನೀರನ್ನ ಅವಲಂಬಿಸಿರುವಂತಹ ಜಿಲ್ಲೆಗಳಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಆಗಬಹುದು ಅನ್ನೋ ಒಂದು ಭೀತಿ ಶುರುವಾಗಿತ್ತು. ಅದ್ರ ಜೊತೆಗೆ ತಮಿಳುನಾಡಿಗೂ ಕೂಡ ನೀರನ್ನ ಹರಿಸಬೇಕಾದಂತ ಅನಿವಾರ್ಯತೆ ಇರೋದ್ರಿಂದ ಮತ್ತೆ ತಮಿಳುನಾಡು ಖ್ಯಾತೆ ತೆಗೀತದ ಅನ್ನೋ ಒಂದು ಪ್ರಶ್ನೆ ಕೂಡ ಹುಟ್ಟುಕೊಂಡಿತ್ತು. ಆದ್ರೆ ಇದೀಗ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆ ಆಗ್ತಾ ಇದೆ. ಹಾಗಾಗಿ ಕೆಆರ್ಎಸ್ ಡ್ಯಾಂಗೆ ಒಳ ಹರಿವಿನ ಪ್ರಮಾಣವು ಕೂಡ ಭಾರಿ ಪ್ರಮಾಣದಲ್ಲಿ ಬರ್ತಾ ಇರುವಂತದ್ದು. ಸದ್ಯ ಇವತ್ತು 19,000 ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. ನೀರಿನ ಪ್ರಮಾಣವು ಕೂಡ ಅಂದ್ರೆ ಸಂಗ್ರಹ ಪ್ರಮಾಣವು ಕೂಡ ಏರಿಕೆ ಆಗ್ತಾ ಇರುವಂತದ್ದು. ಇದರಿಂದ ಸಹಜವಾಗಿ ಮಂಡ್ಯ ಜಿಲ್ಲೆಯ ರೈತರಿಗೆ ಸಂಭ್ರಮ ಮನೆ ಮಾಡ್ತಾ ಇರುವಂತದ್ದು. 124.80 ಅಡಿ ಗರಿಷ್ಠ ಮಟ್ಟ ಹೊಂದಿರುವಂತಹ ಕೆಆರ್ಎಸ್ ಜಲಾಶಯ ಸದ್ಯ 100 ಅಡಿ ಭರ್ತಿಯಾಗಿರುವಂತದ್ದು. ಇದೇ ರೀತಿ ಮಳೆ ಮುಂದುವರೆದ್ರೆ ಏನೋ ಜೂನ್ 2ನೇ ವಾರ ಅಥವಾ 3ನೇ ವಾರವೇ ಡ್ಯಾಂ ಭರ್ತಿಯಾಗುವಂತಹ ಸಾಧ್ಯತೆ ಇರುವಂತದ್ದು. ಹಾಗಾಗಿ ಒಂದು ಕಡೆ ಆತಂಕ ದೂರ ಆಗಿ ಸಂಭ್ರಮ ಮನೆಯನ್ನ ಮಾಡಿರುವಂತದ್ದು. ಮತ್ತೊಂದೆಡೆ ಡ್ಯಾಂ ಭರ್ತಿ ಆದ್ರೆ ಎಲ್ಲಾ ತರದ ಗಲಾಟೆ ಇರ್ಬೋದು ಅಥವಾ ಕಾವೇರಿ ಗಲಾಟೆಯಿಂದಲೂ ಕೂಡ ಜನರು ದೂರದಿಂದ ಇರ್ತಾರೆ. ಹಾಗಾಗಿ ಮಂಡ್ಯ ಜಿಲ್ಲೆಯ ರೈತರು ಸಂಭ್ರಮದಲ್ಲಿದ್ದಾರೆ. ಕ್ಯಾಮ್ರಾಮನ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಮೇನಲ್ಲೇ 100 ಅಡಿ ಭರ್ತಿಯಾಗಿದೆ ಮಂಡ್ಯದ ಕನ್ನಂಬಾಡಿ. ಮಂಡ್ಯ ಭಾಗದ ರೈತರಿಗೆ ಖುಷಿಯ ವಿಚಾರ ಇದು. 100 ಅಡಿ ತುಂಬಿದೆ ಹಳೆ ಮೈಸೂರು ಭಾಗದ ಜೀವನಾಡಿ ಕನ್ನಂಬಾಡಿ ಕಟ್ಟೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆ ಆಗಿದೆ. ಕೆಆರ್ಎಸ್ ಡ್ಯಾಂಗೆ ಭಾರೀ ಪ್ರಮಾಣದ ಒಳಹರಿವು ಹರಿದು ಬಂದಿದೆ. 4 ದಿನಕ್ಕೆ 11 ಅಡಿ ಭರ್ತಿಯಾಗಿದೆ ಕೆಆರ್ಎಸ್ ಜಲಾಶಯ. ದಿನೇ ದಿನೇ ಡ್ಯಾಂನ ನೀರಿನ ಮಟ್ಟ ಏರಿಕೆ ಆಗ್ತಾ ಇದೆ. ರೈತರಲ್ಲಿ ಸಂತಸ ಕೂಡ ಏರಿಕೆ ಆಗ್ತಾ ಇದೆ. ಸೊ ಹೇಗಿದೆ ಹಾಗಾದ್ರೆ ಒಳಹರಿವು ಎಷ್ಟಿದೆ, ಪೂರ್ತಿ ತುಂಬಿದ್ರೆ ಯಾವಾಗ ತುಂಬಬಹುದು, ಏನೆಲ್ಲ ಡೀಟೇಲ್ಸ್ ಇದೆ ಈ ಕೆಆರ್ಎಸ್ ಡ್ಯಾಂನ ಇವತ್ತಿನ ಪ್ರಸಕ್ತ ಪರಿಸ್ಥಿತಿಯ ಕುರಿತಾಗಿ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಕೆಲವು ದಿನಗಳಿಂದ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆ ಆಗ್ತಾ ಇದೆ. ಹೀಗಾಗಿ ಹಳೆ ಮೈಸೂರು ಭಾಗದ ಜೀವನಾಡಿ ಕೆಆರ್ಎಸ್ ಅಣೆಕಟ್ಟೆಗೆ ಜೀವ ಕಳೆ ಬಂದಿದೆ. ಮೇ ಅಂತ್ಯದಲ್ಲೇ ಕೆಆರ್ಎಸ್ ಡ್ಯಾಂ 100 ಅಡಿ ಭರ್ತಿಯಾಗಿದೆ. ಇದು ಮಂಡ್ಯ ಜಿಲ್ಲೆಯ ರೈತರ ಸಂಭ್ರಮಕ್ಕೆ ಕಾರಣ ಆಗಿದೆ. ಸದ್ಯ ನಾನು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಡ್ಯಾಂ ಹಿನ್ನೀರಿನಲ್ಲಿದ್ದೀನಿ. ದೃಶ್ಯದಲ್ಲಿ ಗಮನಿಸಬಹುದು, ಕೆಆರ್ಎಸ್ ಅಣೆಕಟ್ಟೆ 100 ಅಡಿ ಭರ್ತಿಯಾಗಿದೆ. 124.80 ಅಡಿ ಗರಿಷ್ಠ ಮಟ್ಟ ಹೊಂದಿರುವಂತಹ ಕೆಆರ್ಎಸ್ ಡ್ಯಾಂ ಈಗ 100 ಅಡಿ ಭರ್ತಿಯಾಗಿರುವಂತದ್ದು. ಕಳೆದ ಕೆಲವು ದಿನಗಳಿಂದ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆ ಆಗ್ತಾ ಇದೆ. ಹಾಗಾಗಿ ಒಳ ಹರಿವಿನ ಪ್ರಮಾಣವು ಕೂಡ ಹೆಚ್ಚಾಗಿರುವಂತದ್ದು. ಭಾರಿ ಪ್ರಮಾಣದ ಒಳ ಹರಿವು ಬರ್ತಾ ಇರೋದ್ರಿಂದ ಕೆಆರ್ಎಸ್ ನೀರಿನ ಮಟ್ಟದಲ್ಲಿ ಗಣನೀಯವಾಗಿ ಏರಿಕೆ ಆಗ್ತಾ ಇರುವಂತದ್ದು. ಕಳೆದ 4 ದಿನಗಳ ಹಿಂದಷ್ಟೇ 89 ಅಡಿಗೆ ನೀರಿನ ಮಟ್ಟ ಕುಸಿದಿತ್ತು. ಇದರಿಂದಾಗಿ ಸಹಜವಾಗಿ ಹಳೆ ಮೈಸೂರು ಭಾಗದ ಜನರಲ್ಲಿ ಆತಂಕ ಶುರುವಾಗಿತ್ತು. ಒಂದು ಕಡೆ ಕೃಷಿಗೆ ನೀರು ಸಿಗ್ತದ ಅನ್ನೋ ಒಂದು ಆತಂಕ ರೈತರಲ್ಲಿ ಮನೆ ಮಾಡಿದ್ರೆ, ಮತ್ತೊಂದು ಕಡೆ ಬೆಂಗಳೂರು ಸೇರಿದಂತೆ ಕಾವೇರಿ ನೀರನ್ನ ಅವಲಂಬಿಸಿರುವಂತಹ ಜಿಲ್ಲೆಗಳಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಆಗಬಹುದು ಅನ್ನೋ ಒಂದು ಭೀತಿ ಶುರುವಾಗಿತ್ತು. ಅದ್ರ ಜೊತೆಗೆ ತಮಿಳುನಾಡಿಗೂ ಕೂಡ ನೀರನ್ನ
ನೀರನ್ನ ಹರಿಸಬೇಕಾದಂತ ಅನಿವಾರ್ಯತೆ ಇರೋದ್ರಿಂದ ಮತ್ತೆ ತಮಿಳುನಾಡು ಖ್ಯಾತೆ ತೆಗೀತದ ಅನ್ನೋ ಒಂದು ಪ್ರಶ್ನೆ ಕೂಡ ಹುಟ್ಟುಕೊಂಡಿತ್ತು. ಆದ್ರೆ ಇದೀಗ ಕಾವೇರಿ ಜಲನಯನ ಪ್ರದೇಶದಲ್ಲಿ ಉತ್ತಮ ಮಳೆ ಆಗ್ತಾ ಇದೆ. ಹಾಗಾಗಿ ಕೆಆರ್ಎಸ್ ಡ್ಯಾಂಗೆ ಒಳ ಹರಿವಿನ ಪ್ರಮಾಣವು ಕೂಡ ಭಾರಿ ಪ್ರಮಾಣದಲ್ಲಿ ಬರ್ತಾ ಇರುವಂತದ್ದು. ಸದ್ಯ ಇವತ್ತು 19,000 ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. ನೀರಿನ ಪ್ರಮಾಣವು ಕೂಡ ಅಂದ್ರೆ ಸಂಗ್ರಹ ಪ್ರಮಾಣವು ಕೂಡ ಏರಿಕೆ ಆಗ್ತಾ ಇರುವಂತದ್ದು. ಇದರಿಂದ ಸಹಜವಾಗಿ ಮಂಡ್ಯ ಜಿಲ್ಲೆಯ ರೈತರಿಗೆ ಸಂಭ್ರಮ ಮನೆ ಮಾಡ್ತಾ ಇರುವಂತದ್ದು. 124.80 ಅಡಿ ಗರಿಷ್ಠ ಮಟ್ಟ ಹೊಂದಿರುವಂತಹ ಕೆಆರ್ಎಸ್ ಜಲಾಶಯ ಸದ್ಯ 100 ಅಡಿ ಭರ್ತಿಯಾಗಿರುವಂತದ್ದು. ಇದೇ ರೀತಿ ಮಳೆ ಮುಂದುವರೆದ್ರೆ ಜೂನ್ 2ನೇ ವಾರ ಅಥವಾ 3ನೇ ವಾರವೇ ಡ್ಯಾಂ ಭರ್ತಿಯಾಗುವಂತ ಸಾಧ್ಯತೆ ಇರುವಂತದ್ದು. ಹಾಗಾಗಿ ಒಂದು ಕಡೆ ಆತಂಕ ದೂರ ಆಗಿ ಸಂಭ್ರಮ ಮನೆಯನ್ನ ಮಾಡಿರುವಂತದ್ದು. ಮತ್ತೊಂದೆಡೆ ಡ್ಯಾಂ ಭರ್ತಿ ಆದ್ರೆ ಎಲ್ಲಾ ತರದ ಗಲಾಟೆ ಇರ್ಬೋದು ಅಥವಾ ಕಾವೇರಿ ಗಲಾಟೆಯಿಂದಲೂ ಕೂಡ ಜನರು ದೂರದಿಂದ ಇರ್ತಾರೆ. ಹಾಗಾಗಿ ಮಂಡ್ಯ ಜಿಲ್ಲೆಯ ರೈತರು ಸಂಭ್ರಮದಲ್ಲಿದ್ದಾರೆ. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಮೇನಲ್ಲೇ 100 ಅಡಿ ಭರ್ತಿಯಾಗಿದೆ ಮಂಡ್ಯದ ಕನ್ನಂಬಾಡಿ. ಮಂಡ್ಯ ಭಾಗದ ರೈತರಿಗೆ ಖುಷಿಯ ವಿಚಾರ ಇದು. 100 ಅಡಿ ತುಂಬಿದೆ ಹಳೆ ಮೈಸೂರು ಭಾಗದ ಜೀವನಾಡಿ ಕನ್ನಂಬಾಡಿ ಕಟ್ಟೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆ ಆಗಿದೆ. ಕೆಆರ್ಎಸ್ ಡ್ಯಾಂಗೆ ಭಾರೀ ಪ್ರಮಾಣದ ಒಳಹರಿವು ಹರಿದು ಬಂದಿದೆ. 4 ದಿನಕ್ಕೆ 11 ಅಡಿ ಭರ್ತಿಯಾಗಿದೆ ಕೆಆರ್ಎಸ್ ಜಲಾಶಯ. ದಿನೇ ದಿನೇ ಡ್ಯಾಂನ ನೀರಿನ ಮಟ್ಟ ಏರಿಕೆ ಆಗ್ತಾ ಇದೆ. ರೈತರಲ್ಲಿ ಸಂತಸ ಕೂಡ ಏರಿಕೆ ಆಗ್ತಾ ಇದೆ. ಸೊ ಹೇಗಿದೆ ಹಾಗಾದ್ರೆ ಒಳಹರಿವು ಎಷ್ಟಿದೆ, ಪೂರ್ತಿ ತುಂಬಿದ್ರೆ ಯಾವಾಗ ತುಂಬಬಹುದು, ಏನೆಲ್ಲ ಡೀಟೇಲ್ಸ್ ಇದೆ ಈ ಕೆಆರ್ಎಸ್ ಡ್ಯಾಂನ ಇವತ್ತಿನ ಪ್ರಸಕ್ತ ಪರಿಸ್ಥಿತಿಯ ಕುರಿತಾಗಿ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಕೆಲವು ದಿನಗಳಿಂದ ಕಾವೇರಿ ಜಲನಯನ ಪ್ರದೇಶದಲ್ಲಿ ಉತ್ತಮ ಮಳೆ ಆಗ್ತಾ ಇದೆ. ಹೀಗಾಗಿ ಹಳೆ ಮೈಸೂರು ಭಾಗದ ಜೀವನಾಡಿ ಕೆಆರ್ಎಸ್ ಅಣೆಕಟ್ಟೆಗೆ ಜೀವ ಕಳೆ ಬಂದಿದೆ. ಮೇ ಅಂತ್ಯದಲ್ಲೇ ಕೆಆರ್ಎಸ್ ಡ್ಯಾಂ 100 ಅಡಿ ಭರ್ತಿಯಾಗಿದೆ. ಇದು ಮಂಡ್ಯ ಜಿಲ್ಲೆಯ ರೈತರ ಸಂಭ್ರಮಕ್ಕೆ ಕಾರಣ ಆಗಿದೆ. ಸದ್ಯ ನಾನು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಡ್ಯಾಂ ಹಿನ್ನೀರಿನಲ್ಲಿದ್ದೀನಿ. ದೃಶ್ಯದಲ್ಲಿ ಗಮನಿಸಬಹುದು, ಕೆಆರ್ಎಸ್ ಅಣೆಕಟ್ಟೆ 100 ಅಡಿ ಭರ್ತಿಯಾಗಿದೆ. 124.80 ಅಡಿ ಗರಿಷ್ಠ ಮಟ್ಟ ಹೊಂದಿರುವಂತಹ ಕೆಆರ್ಎಸ್ ಡ್ಯಾಂ ಈಗ 100 ಅಡಿ ಭರ್ತಿಯಾಗಿರುವಂತದ್ದು. ಕಳೆದ ಕೆಲವು ದಿನಗಳಿಂದ ಕಾವೇರಿ ಜಲನಯನ ಪ್ರದೇಶದಲ್ಲಿ ಉತ್ತಮ ಮಳೆ ಆಗ್ತಾ ಇದೆ. ಹಾಗಾಗಿ ಒಳ ಹರಿವಿನ ಪ್ರಮಾಣವು ಕೂಡ ಹೆಚ್ಚಾಗಿರುವಂತದ್ದು. ಭಾರಿ ಪ್ರಮಾಣದ ಒಳ ಹರಿವು ಬರ್ತಾ ಇರೋದ್ರಿಂದ ಕೆಆರ್ಎಸ್ ನೀರಿನ ಮಟ್ಟದಲ್ಲಿ ಗಣನೀಯವಾಗಿ ಏರಿಕೆ ಆಗ್ತಾ ಇರುವಂತದ್ದು. ಕಳೆದ 4 ದಿನಗಳ ಹಿಂದಷ್ಟೇ 89 ಅಡಿಗೆ ನೀರಿನ ಮಟ್ಟ ಕುಸಿದಿತ್ತು. ಇದರಿಂದಾಗಿ ಸಹಜವಾಗಿ ಹಳೆ ಮೈಸೂರು ಭಾಗದ ಜನರಲ್ಲಿ ಆತಂಕ ಶುರುವಾಗಿತ್ತು. ಒಂದು ಕಡೆ ಕೃಷಿಗೆ ನೀರು ಸಿಗ್ತದ ಅನ್ನೋ ಒಂದು ಆತಂಕ ರೈತರಲ್ಲಿ ಮನೆ ಮಾಡಿದ್ರೆ, ಮತ್ತೊಂದು ಕಡೆ ಬೆಂಗಳೂರು ಸೇರಿದಂತೆ ಕಾವೇರಿ ನೀರನ್ನ ಅವಲಂಬಿಸಿರುವಂತಹ ಜಿಲ್ಲೆಗಳಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಆಗಬಹುದು ಅನ್ನೋ ಒಂದು ಭೀತಿ ಶುರುವಾಗಿತ್ತು. ಅದ್ರ ಜೊತೆಗೆ ತಮಿಳುನಾಡಿಗೂ ಕೂಡ ನೀರನ್ನ ಹರಿಸಬೇಕಾದಂತ ಅನಿವಾರ್ಯತೆ ಇರೋದ್ರಿಂದ ಮತ್ತೆ ತಮಿಳುನಾಡು ಖ್ಯಾತೆ ತೆಗೀತದ ಅನ್ನೋ ಒಂದು ಪ್ರಶ್ನೆ ಕೂಡ ಹುಟ್ಟುಕೊಂಡಿತ್ತು. ಆದ್ರೆ ಇದೀಗ ಕಾವೇರಿ ಜಲನಯನ ಪ್ರದೇಶದಲ್ಲಿ ಉತ್ತಮ ಮಳೆ ಆಗ್ತಾ ಇದೆ. ಹಾಗಾಗಿ ಕೆಆರ್ಎಸ್ ಡ್ಯಾಂಗೆ ಒಳ ಹರಿವಿನ ಪ್ರಮಾಣವು ಕೂಡ ಭಾರಿ ಪ್ರಮಾಣದಲ್ಲಿ ಬರ್ತಾ ಇರುವಂತದ್ದು. ಸದ್ಯ ಇವತ್ತು 19,000 ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. ನೀರಿನ ಪ್ರಮಾಣವು ಕೂಡ ಅಂದ್ರೆ ಸಂಗ್ರಹ ಪ್ರಮಾಣವು ಕೂಡ ಏರಿಕೆ ಆಗ್ತಾ ಇರುವಂತದ್ದು. ಇದರಿಂದ ಸಹಜವಾಗಿ ಮಂಡ್ಯ ಜಿಲ್ಲೆಯ ರೈತರಿಗೆ ಸಂಭ್ರಮ ಮನೆ ಮಾಡ್ತಾ ಇರುವಂತದ್ದು. 124.80 ಅಡಿ ಗರಿಷ್ಠ ಮಟ್ಟ ಹೊಂದಿರುವಂತಹ ಕೆಆರ್ಎಸ್ ಜಲಾಶಯ ಸದ್ಯ 100 ಅಡಿ ಭರ್ತಿಯಾಗಿರುವಂತದ್ದು. ಇದೇ ರೀತಿ ಮಳೆ ಮುಂದುವರೆದ್ರೆ ಜೂನ್ 2ನೇ ವಾರ ಅಥವಾ 3ನೇ ವಾರವೇ ಡ್ಯಾಂ ಭರ್ತಿಯಾಗುವಂತ ಸಾಧ್ಯತೆ ಇರುವಂತದ್ದು. ಹಾಗಾಗಿ ಒಂದು ಕಡೆ ಆತಂಕ ದೂರ ಆಗಿ ಸಂಭ್ರಮ ಮನೆಯನ್ನ ಮಾಡಿರುವಂತದ್ದು. ಮತ್ತೊಂದೆಡೆ ಡ್ಯಾಂ ಭರ್ತಿ ಆದ್ರೆ ಎಲ್ಲಾ ತರದ ಗಲಾಟೆ ಇರ್ಬೋದು ಅಥವಾ ಕಾವೇರಿ ಗಲಾಟೆಯಿಂದಲೂ ಕೂಡ ಜನರು ದೂರದಿಂದ ಇರ್ತಾರೆ. ಹಾಗಾಗಿ ಮಂಡ್ಯ ಜಿಲ್ಲೆಯ ರೈತರು ಸಂಭ್ರಮದಲ್ಲಿದ್ದಾರೆ. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ,